ಗುಹೆ ಒಳಗಿಂದ ಹೋಗೋ ಥರ ಇಲ್ಲಿ ನೀರು ಬರ್ತಿದೆ, ವಾಟರ್ ಫಾಲ್ ಥರ. ಓಕೆ ಮಿತಾ, ಇಟ್ಸ್ ನೈಸ್. ಅವ್ರಿಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಾವು ಎಲ್ಲಿದ್ದೀವಿ ಅಂತ. ಸೊ ನಮಗೆ ಗೊತ್ತಾಗ್ತಿಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಲೇಕ್ ಆರ್ಬ್ಯೂಷನ್ ಅಂತ ಚಂಡೀಗಢನ ಪ್ಲಾನ್ ಮಾಡಿರುವಂತಹ ಇವಾಗ ಹೋಟೆಲ್ ರೂಮ್ಗೆ ಬಂದಿದ್ದೀವಿ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಚೆ ಹೊರಡ್ತಿದ್ದೀವಿ. ಏನೇನು ಪ್ಲೇಸಸ್ಗಳನ್ನ ನೋಡ್ಬೋದು ಅಥವಾ ಶಾಪಿಂಗ್ ಮಾಡೋದಿದ್ರೆ ಶಾಪಿಂಗ್ ಮಾಡ್ಕೋಬೋದು. ಸೊ ಹೋಟೆಲ್ ಹೇಗಿದೆ, ರೂಮ್ ಹೇಗಿದೆ ನೋಡಿ. ಭಯ ಆಯಿತು ಯಾರು ಬಂದ್ರಪ್ಪ ಸಡನ್ ಅಂತ ಹೋಟೆಲ್ ಅವರು. ಓಕೆ, ನಮ್ಮದು ಹೋಟೆಲ್ ರೂಮ್ ಇದು. ಚಂಡೀಗಢಲ್ಲಿ ಡೀಸೆಂಟಾಗಿ ಚಿಕ್ಕದಾಗಿ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. 2 ಕಾರ್ಡ್ ಕೊಟ್ಟಿದ್ದಾರೆ, ಸಪ್ರೇಟ್ ಸಿಂಗಲ್ ಕಾರ್ಡ್ಸ್ ಇದೆ. ಈ ಕಡೆ ವಾಶ್ರೂಮ್ ಇದೆ, ಟವಲ್ ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಚಂಡೀಗಢದ್ದು ಕಮರ್ಷಿಯಲ್ ಏರಿಯಾ. ಬಸ್ ಸ್ಟಾಪ್ ಆಗಿರ್ಬೋದು, ಶಾಪ್ಸ್ಗಳೆಲ್ಲ ಇಲ್ಲೇ ಸಿಗ್ತವೆ. ಇವಾಗ ಮಾರ್ಕೆಟ್ಗೆ ಹೋಗೋಣ ಅಂತ ಹೊರಟ್ವಿ ನಾವು. ಇದು ರೆಸಿಡೆನ್ಷಿಯಲ್ ಏರಿಯಾ. ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾ. ಇಲ್ಲಿ ಅಷ್ಟು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ಗಳು ಸಿಗೋದಿಲ್ಲ, ಏನೊಂದು 2-3 ಸ್ಟೋರಿ ಬಿಲ್ಡಿಂಗ್ಸ್ಗಳು ಸಿಗ್ತವೆ. ಆ ಗಲ್ಲಿಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ತುಂಬ ಪ್ಲ್ಯಾನ್ಡ್ ಆಗಿದೆ. ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಕಟ್ಸಿರುವಂಥದ್ದು. ತುಂಬ ಚೆನ್ನಾಗಿದೆ ಮಾತ್ರ. ನೀವೊಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಇಲ್ಲ ನೋಡಿ. ಅದು ಇದು ಮಾರ್ಕೆಟ್ ರೋಡು, ಮೇಯ್ನ್ ರೋಡು, ಆದ್ರೂ ಅಷ್ಟೇ ಟ್ರಾಫಿಕ್ ಇಲ್ಲ. ನಾವಿವಾಗ ಶಾಸ್ತ್ರಿ ಮಾರ್ಕೆಟಿಗೆ ಬಂದಿದ್ದೀವಿ. ನಿಮ್ಗೆ ಹೇಗಿದೆ ಮಾರ್ಕೆಟ್ ತೋರಿಸ್ತೀನಿ. ಸೊ ನಾನು ಮತ್ತು ಗೀತಾ ಏನಾದರೂ ಶಾಪಿಂಗ್ ಮಾಡೋದಿದ್ರೆ ಮಾಡ್ಬೋದು ಅಂತ. ಇದು ಶಾಸ್ತ್ರಿ ಮಾರ್ಕೆಟ್ ಅಂತ. ಇದರ ಪಕ್ಕದಲ್ಲೇ ಇನ್ನೊಂದಿದೆ 17 ಸೆಕ್ಟರ್ ಅಂತ. ಸೊ ಅಲ್ಲಿಗೂ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಇಲ್ಲಿ ಏನೇನು ಸಿಗುತ್ತೆ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಶಾಸ್ತ್ರಿ ಮಾರ್ಕೆಟ್ ನೋಡಿ, ಅಲ್ಲಿ ಬೋರ್ಡ್ ಕಾಣಿಸ್ತಿದೆ. ಚಂಡೀಗಢಲ್ಲಿ ಶಾಸ್ತ್ರಿ ಮಾರ್ಕೆಟ್ ತುಂಬ ಫೇಮಸ್, ಪಾಪ್ಯುಲರ್ ಮಾರ್ಕೆಟ್. ಚಂಡೀಗಢಲ್ಲಿ ಯಾರನ್ನು ಕೇಳಿದ್ರೂ ಶಾಸ್ತ್ರಿ ಮಾರ್ಕೆಟ್ಗೆ ಹೋಗಿ ಅಂತ ಹೇಳ್ತಾರೆ. ಸೊ ಏನು ಸಿಗತ್ತೆ, ಏನು ಸಿಗಲ್ಲ, ಏನೇನು ತೊಗೋಬೋದು ನೋಡೋಣ ಬನ್ನಿ. ಉದ್ದಕ್ಕೂ ಮಾರ್ಕೆಟ್ ನೋಡ್ಕೊತ ಬಂದು ನನಗೆ ಅನಿಸಿದ್ದು ಈ ಮಾರ್ಕೆಟಲ್ಲಿ ಫೀಮೇಲ್ ಐಟಮ್ಸ್ ಜಾಸ್ತಿ ಸಿಗುತ್ತೆ ಅಂತ. ಸ್ಲಿಪ್ಪರ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಬ್ಯಾಗ್ಗಳು, ಈ ಥರದ್ದೆಲ್ಲ ಜಾಸ್ತಿ ಹುಡುಗಿರ ಐಟಮ್ಸ್ ಇದೆ. ನಾವಿವಾಗ ಸ್ಲಿಪ್ಪರ್ ತೊಗೋತಾ ಇದ್ದೀವಿ. ಓಕೆ ಮಿತಾ, ಇಟ್ಸ್ ನೈಸ್. 500 ರೂಪೀಸ್ ಇದೆ ಅಂತೆ. ಯಾಕೆ ಬಿಡೋದಲ್ವಾ, ಇಷ್ಟು ಚೀಪಾಗಿ ಸಿಗ್ತಾ ಇದೆ ಅಂದರೆ. ನನಗೆ ಒಂದು, ನನ್ನ ಅತ್ತಿಗೆಗೆ ಒಂದು ಅಂತ ನೋಡ್ತಾ ಇದ್ದೀವಿ. ಮೀಟಾನು ತಗೋತಿದ್ದಾರೆ ಒಂದು. ಇಲ್ಲಿ ನೋಡಿ 2 ಜೊತೆ ಜೂತಾಸ್ ತಗೊಂಡೆ ನಾನು. ಎಸ್, ಬ್ಯಾಂಗಲ್ ಸ್ಟೋರ್ ನೀವು ನೋಡಿದ್ದೀರಾ, ಇದು ಟ್ರೆಡಿಷ್ನಲ್ ಬ್ಯಾಂಗಲ್ಸ್. ಇವು ಎಲ್ಲ ಮದುವೆಗಳೆಲ್ಲ ಹಾಕ್ಕೊಂಡಿರ್ತಾರೆ ಈ ಥರದ್ದು. ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಹಲೋ Mita, I want to see what very nice earring. This one, no? Very nice jazzy earring. I got some earrings. Buy one. I wanted to dress you up with some nice earrings. See which one you like. And yes, sir? 200. Oh, yeah, 200. ಇಯರಿಂಗ್ಸ್ ಏನು ಕಡಿಮೆ ರೇಟಿಗಿಲ್ಲ, 150-200 ರೂಪೀಸ್ ಹೇಳ್ತಿದ್ದಾರೆ. ಇರಲಿ ಅಂತ ನಾನು 1-2 ಜೊತೆ ತೊಗೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಹಾಕಲ್ಲ, ಮೀಟಾ ತುಂಬ ಫೋರ್ಸ್ ಮಾಡ್ತಿದ್ದಾರೆ ಅಂತ ತೊಗೊಂಡೆ. ಜ್ಯುವೆಲ್ರೀಸ್ ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ, ಇದನ್ನೇನು ತೊಗೊಳಕ್ಕೆ ಹೋಗಲ್ಲ. ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ಎಲ್ಲ. ಇಲ್ಲೆಲ್ಲ ಬಟ್ಟೆಗಳು ಸಿಗ್ತವೆ. ತುಂಬ ಸಸ್ತಾ ಅನ್ನಿಸ್ತಾ ಇದೆ. 100 ರೂಪೀಸ್ಗೆಲ್ಲ ಇದೆ ಈ ಪೀಸ್ಗಳು, ಒಂದೊಂದು ಪೀಸ್.
ಇಲ್ಲಿಗೆ ಶೆಕೆಗೂ ಓಡಾಡಿದ್ದಕ್ಕೂ ತುಂಬ ಬಾಯಾರಿಕೆ ಆಗ್ತಾಯಿತ್ತು. ಏನಾದರೂ ಕುಡಿಬೇಕನ್ನಿಸ್ತಾಯಿತ್ತು. ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಿದ್ವಿ ಅಂತ ಮರ್ತೋಗ್ಬಿಟ್ಟಿದೆ. ಮರೆತ್ಕೊಂಡು ಸುಮ್ಮನೆ ಸುತ್ತಾ ಇದ್ದೀವಿ. ಇಲ್ಲಿ ಸೆಕ್ಟರ್ಸ್ ತುಂಬ ಇದೆ. ಸೆಕ್ಟರ್ 17, 18, 19, 22 ಈ ಥರ ಎಲ್ಲ ತುಂಬ ಸೆಕ್ಟರ್ಸ್ಗಳಿದೆ. ಅಲ್ಲೋಗಿ ಇಲ್ಲೋಗಿ ಅಂತ ಸುತ್ತಿಸ್ತಾ ಇದ್ದಾರೆ. ನಮಗೆ ಡ್ರೈವರಿಗೆ ಕಾಲ್ ಮಾಡಿದ್ರೆ ಅವ್ರಿಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಾವು ಎಲ್ಲಿದ್ದೀವಿ ಅಂತ. ಸೊ ನಮಗೆ ಗೊತ್ತಾಗ್ತಿಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಸೊ ಮೇನ್ ರೋಡಿಗೆ ಬಂದಿದ್ದೀವಿ. ಫೈನಲಿ ಡ್ರೈವರ್ ಫೈನಲಿ ನಾವು ಡ್ರೈವರ್ನ ಫೈನ್ ಮಾಡಿದ್ವಿ. ಹುಡುಕಿ ಸಾಕಾಯ್ತು. ತುಂಬಾ ಶೆಕೆ ಬೇರೆ. ಈ ಶೆಕೆನಲ್ಲಿ ಇವ್ರನ್ನ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಇವಾಗ ये पहले ऐसी नहीं थी, कभी भी मोबाइल देखती नहीं थी, अच्छी थी वो, अभी एकदम बदमाश हो गई है. ಇವಾಗ ರಾಕ್ ಗಾರ್ಡನ್ ಹೋಗ್ತಾ ಇದ್ವಿ. ಮತ್ತೆ ಒಂದು ಲೇಕ್ ಇದೆಯಂತೆ ಅಲ್ಲೇ ಪಕ್ಕ. ಸೊ ನೋಡೋಣ. 7 o'clock ತನಕ ರಾಕ್ ಗಾರ್ಡನ್ ಓಪನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ 5:30 ಆಯಿತು. ಓಪನ್ ಇದ್ರೆ 6:30 ಆಯಿತು. ಓಪನ್ ಇದ್ರೆ ತೋರಿಸ್ತೀನಿ. ರಾಕ್ ಗಾರ್ಡನ್ಗೆ ಎಂಥ ಅವಸ್ಥೆ ಬಂದಿದೆ ನೋಡ್ರಿ. ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಇವಾಗ ನಾವು ಚಂಡೀಗಢನ ರಾಕ್ ಗಾರ್ಡನ್ಗೆ ಬರ್ತಾ ಇದ್ದೀವಿ. ಚಂಡೀಗಢಲ್ಲಿ ಇದೊಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಟಿಕೆಟ್ ಇದೆಯಂತೆ. ಟಿಕೆಟ್ ತಗೋಬೇಕು ನಾವು. ಎಷ್ಟಿದೆ ನೋಡೋಣ. ಪ್ರೈಸ್ ಹೇಳ್ತೀನಿ ಎಷ್ಟಿದೆ ಅಂತ. ವರ್ತ್ ಇದೆಯಾ ಇಲ್ಲ ವಿಸಿಟ್ ಮಾಡೋದು ವೇಸ್ಟಾ ನೋಡೋಣ. 30 rupees adults. Yeah, fine. Two adults. ಥ್ಯಾಂಕ್ ಯು. ಲೇಕ್ ಆರ್ಬ್ಯೂಷನ್ ಅಂತ ಚಂಡೀಗಢನ ಪ್ಲ್ಯಾನ್ ಮಾಡಿರುವಂತಹ ಆರ್ಕಿಟೆಕ್ಟ್ ಫ್ರೆಂಚ್ ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಹೇಗಿದೆ ಅಂದರೆ ಎಲ್ಲ ಕಡೆ ಗಾರ್ಡನ್ ಮೇನ್ ರೋಡಲ್ಲೆಲ್ಲ ಕಮರ್ಷಿಯಲ್ ಪ್ಲೇಸಸ್ ಇದೆ. ಸೊ ಮನೆಗಳು ಕಂಜೆಸ್ಟೆಡ್ ಥರ ಎಲ್ಲ ಮೇನ್ ರೋಡಲ್ಲಿ ಮನೆಗಳು ಚಿಕ್ಕದಾಗಿ ತುಂಬ ಕಂಜೆಸ್ಟೆಡ್ ಥರ ಇರುತ್ತಲ್ಲ ಆ ಥರ ಇಲ್ಲ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ 50 years ಮುಂಚೆನೇ ಈ ಸಿಟಿನ ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ತುಂಬ ಗ್ರೇಟ್ ಅನಿಸುತ್ತೆ. ಈ ರಾಕ್ ಗಾರ್ಡನ್ನ ನೆಕ್ ಚಾಂದ್ ಗಾರ್ಡನ್ ಅಂತಲೂ ಕರೀತಾರೆ. ಇದು 40 ಎಕರೆ ಭೂಪ್ರದೇಶದಲ್ಲಿದೆಯಂತೆ ಗುರು. ಇವತ್ತೇ ಓಡಾಡಿ ಮುಗಿಸ್ತೀವ, ಇವತ್ತೇ ನೋಡ್ತೀವ ನಾವು, ಗೊತ್ತಿಲ್ಲ. ಸರ್ ನ್ಯಾಚುರಲ್ ರಾಕ್ಸ್ ಅಂದಹಾಗೆ ಈ ನೆಕ್ ಚಾಂದ್ ಅನ್ನೋ ಒಂದು ವಿಜುವಲ್ ಆರ್ಟಿಸ್ಟ್ ಈ ಚಂಡೀಗಢಲ್ಲಿ ರಾಕ್ ಗಾರ್ಡನ್ನ ಕ್ರಿಯೇಟ್ ಮಾಡಿದ್ದಾರೆ. ಇವರು 1957ರಲ್ಲಿ ಇದನ್ನು ಶುರು ಮಾಡಿ 1976ರಲ್ಲಿ ಕಂಪ್ಲೀಟ್ ಮಾಡಿದಾರಂತೆ. ಇವರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರು ಅಂತಲೂ ಹೇಳ್ತಾರೆ. ಕಸದಲ್ಲಿ ರಸ ಅಂತಾರಲ್ಲ ಹಾಗೆ ವೇಸ್ಟ್ ಮೆಟೀರಿಯಲ್ಸಲ್ಲಿ ಈ ಥರ ಕಲೆಗಳನ್ನ ಮಾಡಿಟ್ಟಿದ್ದಾರೆ. ನ್ಯಾಚುರಲ್ ಸ್ಟೋನ್ಗಳನ್ನ ಅವನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು, ಮಡಿಕೆಗಳಿರ್ಬೋದು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕ್ರಿಯೇಟಿವ್ ಆಗಿ ಒಂದು ಮಾಡಿಟ್ಟಿದ್ದಾರೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಫೀಸ್ ಕೂಡ 30 rupees, ಅದು ಜಾಸ್ತಿ ಇಲ್ಲ. ಒಂದು ಸಲ ನೀವು ನೋಡಿ ಚಂಡೀಗಢಗೆ ವಿಸಿಟ್ ಮಾಡಿದ್ರೆ ಇಲ್ಲೂ ಕೂಡ ವಿಸಿಟ್ ಮಾಡಿ. ಪ್ಲೇಸಸ್ ಪೂರ್ತಿ ಗುಹೆ ಥರ ಇದೆ. ಗುಹೆ ಒಳಗಿಂದ ಹೋಗೋ ಥರ ಇಲ್ಲಿ ನೀರು ಬರ್ತಿದೆ. ವಾಟರ್ ಫಾಲ್ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ. ತುಂಬ ಬ್ಯೂಟಿಫುಲ್ ಆಗಿದೆ ಆರ್ಕಿಟೆಕ್ಚರ್ ಮಾತ್ರ. ವಾಟರ್ ಫಾಲ್ಸ್ ನ್ಯಾಚುರಲ್ ವಾಟರ್ ಫಾಲ್ ಅಲ್ಲ.
ಇದು ಮ್ಯಾನ್ ಮೇಡ್ ಒಂದು ಇನ್ಸ್ಪೈರಿಂಗ್ ಸ್ಕಲ್ಪ್ಚರ್ ಇದು. ಇಲ್ಲಿ ರೂಟ್ ನೋಡ್ರಿ, ಮರದ್ದು ಎಷ್ಟು ಹಳೆ ಮರ ಇರ್ಬೋದು, ತುಂಬ ಚೆನ್ನಾಗಿದೆ. ಎಷ್ಟು ಎದ್ದು ಕಾಣಿಸ್ತಿದೆ ನೋಡಿ ರೂಟ್ಗಳೆಲ್ಲ. ಇಲ್ಲಿ ಲೋಕಲೈಟ್ಸ್ ಏನೋ ಸೇರಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಥರ ಏನೋ ನಡೆಸ್ಕೊಡ್ತಿದ್ದಾರೆ. ನಾ ಆವಾಗಲೇ ಹೇಳಿದೆ ಈ ಗಾರ್ಡನ್ 40 ಎಕರೆನಲ್ಲಿದೆ ಅಂತ. ಇದನ್ನು 3 ಫೇಸ್ ಆಗಿ ಡಿವೈಡ್ ಮಾಡಿದಾರಂತೆ. ನನಗೆ ಎಷ್ಟು ನೋಡೋಕ್ಕಾಗುತ್ತೆ ಗೊತ್ತಿಲ್ಲ, ಬಂದಿದ್ದೆ ಸಂಜೆ ಆಗೋಗಿದೆ. ಎಷ್ಟು ಆಗುತ್ತೋ ಅಷ್ಟು ನಿಮಗೆ ತೋರಿಸ್ತೀನಿ. ಪೂರ್ತಿ ನೋಡೋಕ್ಕಾಗಲ್ಲ ಅಂದ್ಕೊತಿದ್ದೀನಿ. 40 ಎಕರೆ ಎಲ್ಲ ಓಡಾಡೋಕ್ಕಾಗುತ್ತಾ ನಮಗೆ? ಚಾನ್ಸೇ ಇಲ್ಲ. ಒಂದು ಫೇಸ್ನ ಅಟ್ಲೀಸ್ಟ್ ಕಂಪ್ಲೀಟಾಗಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇಲ್ಲೂ ಬೇರ್ಗಳಿದ್ದಾವೆ ನೋಡಿ. ಕತ್ಲೆ ಆಗಿದೆ, ನಿಮಗೆ ಎಷ್ಟು ಕಾಣಿಸ್ತಿದೆಯೋ ಏನೋ ನನಗೆ ಗೊತ್ತಾಗ್ತಿಲ್ಲ. ಎಕ್ಸಿಟ್ ನೋಡಿ, ತಲೆ ಹೊಡ್ಕೋಬೇಕಷ್ಟೇ, ಎಷ್ಟು ತುಂಬ ಚಿಕ್ಕದಾಗಿದ್ದಾವೆ. ಅಂತೂ ಇಂತೂ ಫೇಸ್ 3ಗೆ ಹೋಗ್ತಾ ಇದ್ದೀವಿ. ಡಾಲ್ ಮ್ಯೂಸಿಯಂ ನೋಡೋಣ. ಡಾಲ್ಸ್ ನೋಡಿ. ಬಟ್ ಇದನ್ನು ನಾನು ಪೂರ್ತಿಯಾಗಿ ನಿಮಗೆ ತೋರ್ಸೋಕ್ಕಾಗಲ್ಲ. ಎಷ್ಟು ಆಗುತ್ತೋ ಅಷ್ಟು ನಾನು ತೋರಿಸ್ತೀನಿ. ತುಂಬ ಸುಸ್ತಾಗ್ತಿದೆ ವಾಕ್ ಮಾಡೋ ಮೇಲೆ. Don't think it's an exit. They don't give any indication that there's an exit, something. Exit! Finally! We saw the board. Where? Finally! ಎಷ್ಟು ಬೇಗ ಆಚೆ ಹೋಗ್ತೀವಿ ಅನ್ನಿಸ್ತಾ ಇತ್ತು. ತುಂಬ ಸುಸ್ತಾಯಿತು ನಡೆದು. ಏನಾದರೂ ಲಿಕ್ವಿಡ್ ತೊಗೋಬೇಕು ಅನ್ನಿಸ್ತಾ ಇತ್ತು. ಇಲ್ಲೇನೋ ಸೋಡಾ ಇದೆ, ತೊಗೊಳ್ಳೋಣ ಅಂತ ಬಂದ್ವಿ. ಯೆಲಾಂಟೆ ಮಾಲ್ ಚಂಡೀಗಢದ್ದು ಬಿಗ್ಗೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು. 20 ಎಕರೆ ಭೂಪ್ರದೇಶನ ಒಳಗೊಂಡಿದೆಯಂತೆ ಇದು. ಮತ್ತು ನಾರ್ತ್ ಇಂಡಿಯಾನಲ್ಲಿ 7th ಬಿಗ್ಗೆಸ್ಟ್ ಮಾಲ್ ಮತ್ತು ಇಂಡಿಯಾನಲ್ಲಿ 10th ಬಿಗ್ಗೆಸ್ಟ್ ಮಾಲ್ ಅಂತ ಕರೆಸ್ಕೊಳ್ಳುತ್ತೆ ಇದು. ತುಂಬ ರಿಚ್ ವೈಬ್ಸ್ ಇದೆ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಮಾಲ್ಗಳೆಲ್ಲ ಹೀಗೆ ಇರುತ್ತೆ. ಬಟ್ ನಿಮಗೆ ಚಂಡೀಗಢದ್ದು ಮಾಲ್ ಹೇಗಿದೆ ಅಂತ ಒಂದು ಸಲ ತೋರಿಸ್ಬಿಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಮೀಟಾ ಜಾಕೆಟ್ಸ್ ನೋಡೋಣ ಅಂತ ಬರ್ತಿದ್ದಾರೆ. ನಮ್ಮದು ನೆಕ್ಸ್ಟ್ ಟ್ರಿಪ್ಗಳಿಗೆ ಜಾಕೆಟ್ ತುಂಬಾ ನೀಡ್ಫುಲ್ ಇದೆ. ಸೊ ನೋಡೋಣ ಅಂತ ಬಂದಿದ್ದಾರೆ ಇವರು. ಇಲ್ಲಿ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ. ನಾವು ಚಿಕ್ಕವರಿರುವಾಗ ಜಾತ್ರೆಗಳಲ್ಲಿ ಈ ಥರ ಗೇಮ್ಸ್ ಎಲ್ಲ ಆಡ್ತಾಯಿದ್ವಿ. ಇವಾಗಲೂ ನಾವು ನೋಡ್ಬೋದು, ಬಟ್ ನಾವು ಇದನ್ನೆಲ್ಲ ಆಡೋಕ್ಕೆ ಹೋಗಲ್ಲ. ಇದ್ರ ಜಸ್ಟ್ ಆಪೋಸಿಟಲ್ಲೇ ನಮ್ಮದು ಹೋಟೆಲ್ ಇರೋದು. ಇಂಡಿಯಾದ ಒಂದು ಯುನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು ಚಂಡೀಗಢನ. ಆ ಚಂಡೀಗಢನ ನಿಮಗೆ ಇವತ್ತು ನಾನು ತೋರಿಸಿದ್ದೀನಿ. ಚಂಡೀಗಢ ಹೇಗೆ ಯುನೀಕ್ ಆಗಿರುತ್ತೆ ಅಂತ ಹೇಳಿದ್ರೆ, ಚಂಡೀಗಢ ಹರಿಯಾಣ ಮತ್ತು ಪಂಜಾಬ್ ಎರಡೂ ಸ್ಟೇಟ್ಗೆ ಕ್ಯಾಪಿಟಲ್ ಸಿಟಿ ಆಗಿದೆ. ಮತ್ತು ಯೂನಿಯನ್ ಟೆರಿಟರಿನೂ ಸಹ ಆಗಿದೆ ಇದು. ಮತ್ತು ಗೋವಾ ಮತ್ತು ಪಾಂಡಿಚೇರಿನ ನೋಡ್ಬೋದು, ಯೂನಿಯನ್ ಟೆರಿಟರಿ ಆಗಿದೆ. ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಮಾಡುತ್ತೆ. ಸೊ ಅಂಥ ಒಂದು ಯುನೀಕ್ ಪ್ಲೇಸ್ನ ನಿಮಗೆ ತೋರಿಸಿದ್ದೀನಿ. ನಮ್ಮಲ್ಲಿ ಒಂದೊಂದು ಏರಿಯಾಗೆ ಒಂದೊಂದು ನೇಮ್ ಇಟ್ಟಿರ್ತಾರೆ, ಬಟ್ ಇಲ್ಲಿ ಒಂದೊಂದು ಏರಿಯಾಗೆ ಸೆಕ್ಟರ್ ಅಂತ ಹೇಳ್ಬಿಟ್ಟು ನಂಬರ್ ಕೊಟ್ಟಿರ್ತಾರೆ. 1 2 3 7 12 22 ಈ ಥರ ಎಲ್ಲ ನಂಬರ್ ಇರುತ್ತೆ. ಸೆಕ್ಟರ್ 7 ಒಂದು ಪಾಶ್ ಏರಿಯಾ. ಇಲ್ಲಿ ಮಿನಿಸ್ಟರ್ಸ್ ಎಲ್ಲ ಅಲ್ಲೇ ಸ್ಟೇ ಮಾಡೋದು. ನೈಟ್ ಆಗಿಬಿಟ್ಟಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ, ಹಂಗಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ. ಬೆಳಗ್ಗೆ ಏನಾದರೂ ಆ ಕಡೆ ಹೋದರೆ ನಿಮಗೆ ತೋರಿಸ್ತೀನಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾ ಇಲ್ಲ. ಲವ್ ಯು ಆಲ್.